ಪ್ರಿಯ ವೀಕ್ಷಕರೇ, ಇವತ್ತು ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ನಾವು ಬಂದಿದ್ದೀವಿ. ನಿಜವಾಗ್ಲೂ ಕೂಡ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಒಬ್ಬ ಪ್ರತಿಭಾವಂತ ಕಲಾವಿದನಾಗಿ ಕೆಲಸ ಮಾಡ್ಕೋತಾ ಅಲ್ಲಲ್ಲಿ ತಮ್ಮ ಸ್ವಂತ ಕೆಲಸಗಳ ಜೊತೆಗೆ ಒಂದಷ್ಟು ಸಾಮಾಜಿಕ ಕಳಕಳಿ ಇರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಒಂದು ಕಲಾವಿದರ ಆಗಿರೋ ಉದ್ದೇಶದಿಂದ ಸ್ವಲ್ಪ ಯೂಟ್ಯೂಬ್ ಚಾನಲನ್ನು ಮಾಡ್ಕೊಳ್ಳೋಣ, ಒಂದಷ್ಟು ವಿಚಾರಧಾರೆಗಳನ್ನ ಸಮಾಜಕ್ಕೆ ಹಂಚಿಕೊಳ್ಳೋಣ ಅಂತೇಳಿ ರಾಜು ಮಿಮಿಕ್ರಿ GPT ಅಂತಕ್ಕಂಥ ಒಂದು ಹೊಸ ಚಾನಲನ್ನು ಹುಟ್ಟು ಹಾಕಿಕೊಂಡು ಅಲ್ಲಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡುವ ಮೂಲಕ ಗುಂಡ್ಲುಪೇಟೆ ತಾಲೂಕಿನ ಇತಿಹಾಸವನ್ನು, ಗುಂಡ್ಲುಪೇಟೆ ತಾಲೂಕಿನ ಸಾಂಸ್ಕೃತಿಕ ಪರಂಪರೆಯನ್ನು ಹಾಗೂ ಅಂತಾರಾಷ್ಟ್ರೀಯ ಮತ್ತು ವಿಶ್ವಮಟ್ಟದ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಲ್ಲಿ ಸುದ್ದಿ ಮಾಡುವ ಮೂಲಕ ಇವತ್ತು ಲಕ್ಷಾಂತರ ಜನರನ್ನು ಮುಟ್ಟಿರ್ತಕ್ಕಂಥ ಈ ಗುಂಡ್ಲುಪೇಟೆಯ ಮಿಮಿಕ್ರಿ ರಾಜು ಅಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ರಾಜೇಶ್ರವರ ಈ ಒಂದು ಯೂಟ್ಯೂಬ್ ಚಾನಲ್ ಇವತ್ತು ಮಾನಿಟೈಸರ್ ಆಗಿದೆ. ನಿಜವಾಗ್ಲೂ ಕೂಡ ಇದು ಬಹಳ ಜನಮೆಚ್ಚುವಂಥ ಕೆಲಸ. ನಿಜವಾಗ್ಲೂ ಕೂಡ ಅಲ್ಲಲ್ಲಿ ಸಣ್ಣ ಸಣ್ಣ ವಿಚಾರಧಾರೆಗಳನ್ನು ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಹಂಚಿಕೊಳ್ತಿರ್ತಕ್ಕಂಥ ರಾಜು ಅವರು ಇವತ್ತು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ತಲುಪುವಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ. ಅವರಿಗೆ ನಿಜವಾಗ್ಲೂ ಕೂಡ ಒಂದು ಮಾಧ್ಯಮದ ಜವಾಬ್ದಾರಿ ತುಂಬ ಹೆಗಲ ಮೇಲೆ ಬಿದ್ದಿದೆ. ಸರಿಯಾದ ರೀತಿ ನಿಭಾಯಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ನಾನು ಕೂಡ ಹಲವಾರು ವಿಚಾರಧಾರೆಗಳನ್ನು ಅವರ ಚಾನಲ್ನಲ್ಲಿ ಹಂಚಿಕೊಂಡಿದ್ದೇನೆ. ಗುಂಡ್ಲುಪೇಟೆಯಲ್ಲಿ ನಮ್ಮ ಮಿಮಿಕ್ರಿ ರಾಜು ಅವರು ಗುಂಡ್ಲುಪೇಟೆಯಲ್ಲಿ ಚಾನೆಲ್ ಒಂದು 2 ವರ್ಷದಿಂದ ಮಾಡ್ತಾರೆ ಅಂತ ನಮಗೆ ಈಗ ತಿಳಿತು. ನಮಗೆ ಒಂದು ತಿಂಗಳಿಂದ ನಮಗೆ ಪರಿಚಯ ಆದರು ರಾಜರವರು. ನಮ್ಮ ಅರಣ್ಯ ಇಲಾಖೆ ಬಗ್ಗೆ ಸ್ವಲ್ಪ ಮೊನ್ನೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು, ಸಂದರ್ಶನ ನಡೀತು ಅವ್ರ ಜೊತೆಗೆ. ಈಗ ಅವರು ನಮ್ಮ ವಿಷ್ಣುವರ್ಧನ್ ನಾವು ಮೊದಲು ವಿಷ್ಣುವರ್ಧನ್ ಸಂಘ ಎಲ್ಲ ಹೋರಾಟ ಮಾಡ್ತಾಯಿದ್ದೋ. ಈಗ ಮಿಮಿಕ್ರಿ ರಾಜು ಅವರು ಕೋಟಿಗೆ ಒಬ್ಬ ಆಗಬೇಕು, ನಮ್ಮ ಗುಂಡ್ಲುಪೇಟೆಯಲ್ಲಿ ಜನಗಳ ಆಶೀರ್ವಾದ ಪಡಿಬೇಕಂತ ಹೇಳಿ ನಮ್ಮ ಪರಿಸರ ಗಡಿನಾಡು ವನ್ಯಜೀವಿ ಪರಿಸರ ಸಂಘದಿಂದ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಆ ದೇವರು ಹೆಚ್ಚು ಆಯುಷ ಆರೋಗ್ಯ ಕೊಟ್ಟು ಅವರು ಇನ್ನೂ ಇಂಪ್ರೂವ್ ಆಗಬೇಕಂತ ನಮ್ಮ ಪರಿಸರ ಇದನ್ನು ಸಹ ಸಾರ್ವಜನಿಕರಿಗೆ ಒಂದು ಚಾನಲ್ ಮುಖಾಂತರ ಜನಗಳಿಗೆ ಪರಿಚಯ ಮಾಡಿಸ್ಬೇಕು, ನಮ್ಮ ಕಾಡು ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಕರ್ನಾಟಕದ ಎಲ್ಲ ಪ್ರೇಕ್ಷಕರಿಗೂ ವಂದನೆಗಳು. ಈ ದಿನ ನಮ್ಮ ಕಾವಲು ಪಡೆಯ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜರವರು ಈ ಗುಂಡ್ಲುಪೇಟೆಯಲ್ಲಿ ಈ ಚಾನಲನ್ನು ಹುಟ್ಟುಹಾಕಿ ಅವರು ಇಂದಿಗೆ 2 ವರ್ಷದ ಮೇಲಾಗಿದೆ. ಆದರೂ ಅವರಿಗೆ ಪ್ರತಿಫಲ ಈಗ ಯೂಟ್ಯೂಬಿನ ಸಬ್ಸ್ಕ್ರೈಬ್ ಆಗಿರೋದು ಮತ್ತು 1 ಲಕ್ಷದ ಜನಕ್ಕೆ ಜಾಸ್ತಿಯೇ ನೋಡಿ ಅವ್ರಿಗೆ ತುಂಬ ಧನ್ಯವಾದಗಳು ಮಾಡಿದ್ದಾರೆ. ಅವ್ರು ಒಳ್ಳೆಯದಾಗಲಿ. ಈ ಚಾನಲ್ಲು ತುಂಬ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮತ್ತು ಟೌನ್ಲಿ ಎಲ್ಲ ಕಡೆ ಮಿಮಿಕ್ರಿ ರಾಜ್ ಯಾರು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದೇ ರೀತಿ ಅದನ್ನು ಮನದಟ್ಟು ಮಾಡ್ಕೊಂಡು ಎಲ್ಲ ಜನಗಳು ಪಾಪ ಅವ್ರಿಗೆ ಸಂತೋಷವಾಗಿ ಒಳ್ಳೆಯದಾಗಲಿ ಅಂತ ನಾನು ಹಾಕಿ ಹಾಕಿ अरे बालो बनी सा That's it.